ಚೀಟಿ ಹೆಸರಿನಲ್ಲಿ ವಂಚನೆ ಮಾಡಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಲಾಗಿದೆ. ಉಂಡೆನಾಮವನ್ನು ಹಾಕಿದ್ದಾರೆ. ನೂರಾರು ಜನ ಈಗ ಬೀದಿಗೆ ಬಂದಿದ್ದಾರೆ. ಚೀಟಿ ಹೆಸರಿನಲ್ಲಿ ಜನರಿಗೆ ಕೋಟಿ ವಂಚನೆ ಮಾಡಿರುವಂಥ ಪ್ರಕರಣ ಇದು. ವಂಚಿಸಿ ರಾತ್ರೋರಾತ್ರಿ ಸುಧಾ ಆ್ಯಂಡ್ ಸಿದ್ದಪ್ಪಾಜಿ ದಂಪತಿ ಎಸ್ಕೇಪ್ ಆಗಿದೆ. ಜರಗನಹಳ್ಳಿ ನಿವಾಸಿ ಆಗಿದ್ದಾರೆ ಇವರು. ಸುಧಾ ಆ್ಯಂಡ್ ಸಿದ್ದಪ್ಪಾಜಿ ದಂಪತಿಯ ವಿರುದ್ಧ ಪುಟ್ಟೇನಹಳ್ಳಿ ಠಾಣೆಗೆ ಈಗ ನೂರಾರು ಮಂದಿ ದೂರನ್ನು ಕೊಟ್ಟಿದ್ದಾರೆ. 5 ಅಥವಾ 10 ಲಕ್ಷದ ಚೀಟಿಯ ಹಣವನ್ನ ಈ ರೀತಿಯ ವ್ಯವಹಾರವನ್ನು ಇವರು ಮಾಡ್ತಾ ಇದ್ರು ಈ ದಂಪತಿ. 200ಕ್ಕೂ ಹೆಚ್ಚು ಜನ ಸುಧಾ ಮತ್ತೆ ಸಿದ್ದಪ್ಪಾಜಿ ದಂಪತಿ ಬಳಿ ಚೀಟಿಯನ್ನು ಹಾಕಿದ್ರಂತೆ. ಎಲ್ಲರೂ ಕೂಡ ಈಗ ಮೋಸಕ್ಕೆ ಒಳಗಾಗಿದ್ದಾರೆ. 5 ಲಕ್ಷ ಚೀಟಿಗೆ ತಿಂಗಳಿಗೆ 12,500 ರೂಪಾಯಿ ಅಂತೆ. ಇನ್ನು 10 ಲಕ್ಷದ ಚೀಟಿಗೆ ತಿಂಗಳಿಗೆ 25,000 ಹಣವನ್ನು ಕಟ್ಟಿಸಿಕೊಳ್ತಾ ಇದೆ. ಈ ರೀತಿಯಾಗಿ ಜನರನ್ನ ನಂಬಿಸಿ ವಂಚನೆ ಮಾಡಿರುವಂಥ ಪ್ರಕರಣ ದಂಪತಿ. ಚೀಟಿ ಹೆಸರಿನಲ್ಲಿ ಜನರಿಗೆ ಕೋಟಿ ಉಂಡೆನಾಮ ಹಾಕಲಾಗಿದೆ. ಎಲ್ಲಿಯ ತನಕ ಮೋಸ ಹೋಗೋರು ಇರ್ತಾರಲ್ಲ ಅಲ್ಲಿಯ ತನಕ ಮೋಸ ಮಾಡೋರು ಇರ್ತಾರೆ ಅಂತ ಇದಕ್ಕೆ ಹೇಳೋದು. ಕೋಟಿ ರೂಪಾಯಿ ಈ ದಂಪತಿಯನ್ನು ನಂಬಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗಿದೆ. ಅದೆಲ್ಲವನ್ನ ವಂಚನೆ ಮಾಡಿ ಎಸ್ಕೇಪ್ ಆಗಿರುವಂಥ ದಂಪತಿ. ಈಗ ಈ ದಂಪತಿಯ ವಿರುದ್ಧ ದೂರು ದಾಖಲಾಗಿದೆ. ವಂಚಿಸಿ ರಾತ್ರೋರಾತ್ರಿ ಸುಧಾ ಮತ್ತು ಸಿದ್ದಪ್ಪಾಜಿ ದಂಪತಿ ಎಸ್ಕೇಪ್ ಆಗಿರುವಂಥ ಘಟನೆ ಇದು. ಜರಗನಹಳ್ಳಿ ನಿವಾಸಿ ಈ ದಂಪತಿ ಸುಧಾ ಮತ್ತು ಸಿದ್ದಪ್ಪಾಜಿ ಅಂತೇಳಿ 5 ಮತ್ತು 10 ಲಕ್ಷದ ಚೀಟಿಯನ್ನು ಹಾಕ್ತಿದ್ರಂತೆ. ಈಗ ಎಲ್ಲರನ್ನ ನಂಬಿಸಿ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಎಸ್ಕೇಪ್ ಆಗಿರುವಂಥ ದಂಪತಿ ಪ್ರಕರಣ ದಾಖಲಾಗಿದೆ. ಈಗ ಪೊಲೀಸ್ನವರು ಹುಡುಕ್ತಾ ಇದ್ದಾರೆ. ₹1 ಅದು ಮೋಸ ಮಾಡೋದು. ನಾವು ಹೇಳಿದ್ರೆ ನೀವು ಕನಕಪುರನ ಇರೋದು? ನೀವು ಕನಕಪುರನ? ಅಲ್ಲ, ನೀವು ಕನಕಪುರದಾಗ ಇರೋದ? ಎಲ್ಲಿ ಕನಕಪುರ? ಕೇಳಿ, ₹1 ಮೋಸ ಆಗಲ್ಲ. ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಅವ್ರಿಗೆ ಅನ್ಕಾನ್ಸಿಯಸ್ ಆಗಿ ಏನೇನೋ ಲೆಕ್ಕಾಚಾರ ಮಿಸ್ಟೇಕ್ ಆಗಿ ವ್ಯವಹಾರ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಕೋಟ್ಯಾಂತರ ರೂಪಾಯಿ ಉಂಡೆನಾಮ ಹಾಕಿರುವಂಥ ದಂಪತಿ ಇದು. ಯಾವ ರೀತಿಯಾಗಿ ನಂಬಿದ್ರು, ಹೇಗೆ ವಂಚನೆಗೆ ಒಳಗಾಗಿದ್ರು ಅಂತ ಇಷ್ಟು ಜನ? ಎಂ ಕುಮಾರ್, ನಂಬೋರು ಇರೋವರೆಗೂ ಕೂಡ ನಂಬಿಸೋರು ಇದ್ದೇ ಇರ್ತಾರೆ, ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋ ಒಂದು ಮಾತೇನಿದೆ. ಅದು ಈಗ ಸದ್ಯ ಮತ್ತೊಮ್ಮೆ ಸಾಬೀತಾಗಿರುವಂಥದ್ದು. ಈ ಜರಗನಹಳ್ಳಿ ನಿವಾಸಿಗಳಾಗಿರುವಂತಹ ಸುಧಾ ಸಿದ್ದಪ್ಪಾಜಿ ದಂಪತಿ ವಿರುದ್ಧ ಈಗ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನೂರಾರು ಮಂದಿ ಪ್ರಕರಣವನ್ನು ಕೂಡ ದಾಖಲು ಮಾಡಿದ್ದಾರೆ. 5 ಲಕ್ಷ 10 ಲಕ್ಷ ಚೀಟಿ ಹಣವನ್ನು ಕೂಡ ನಡೆಸ್ತಾ ಇದ್ರು ಈ ಸಿದ್ದಪ್ಪಾಜಿ ದಂಪತಿ. 5 ಲಕ್ಷ ಚೀಟಿಗೆ ತಿಂಗಳಿಗೆ 12,500, ಅಂದ್ರೆ 10 ಲಕ್ಷದ ಚೀಟಿಗೆ ತಿಂಗಳಿಗೆ 25,000 ಹಣವನ್ನು ಕೂಡ ಕಟ್ಟಿಸ್ಕೊಳ್ತಾ ಇದ್ರು. ಸುಮಾರು 200ಕ್ಕೂ ಹೆಚ್ಚು ಜನ ಸಿದ್ದಪ್ಪಾಜಿ ದಂಪತಿ ಬಳಿ ಚೀಟಿ ಹಾಕಿದ್ರು. ಸದ್ಯ ಇವರು ಎಸ್ಕೇಪ್ ಕೂಡ ಆಗಿದ್ದಾರೆ. ಅಂತಂದ್ರೆ ಮೊದಲಿಂದನೂ ಕೂಡ ಚೀಟಿ ನಡೆಸುವಂತದ್ದು ಅಂದ್ರೆ ಅನೇಕ ವರ್ಷಗಳಿಂದಲೂ ಕೂಡ ಇವರು ಚೀಟಿಯನ್ನ ನಡೆಸ್ಕೊಂಡು ಜನರ ನಂಬಿಕೆಯನ್ನ ಗಳಿಸ್ಕೊಂಡಿದ್ರು. ಹೀಗಾಗಿ ಈ ಸುಧಾ ಸಿದ್ದಪ್ಪಾಜಿ ದಂಪತಿ ಏನಿದ್ದಾರೆ, ಇವ್ರನ್ನ ನಂಬಿ ಜನ ಅಂತಂದ್ರೆ ಯಾವುದೋ ಮುಂದೆ ಒಂದು ಬಿಸ್ನೆಸ್ ಗಾದರೂ ಆಗ್ಬಹುದು, ಮತ್ತು ಮಕ್ಕಳ ಮದುವೆಗಾದ್ರೂ ಆಗ್ಬಹುದು, ಮತ್ತು ಬೇರೆ ಬೇರೆ ಕೆಲಸಗಳಿಗೂ ಕೂಡ ಹೆಲ್ಪ್ ಆಗ್ಬಹುದು ಅನ್ನೋ ಒಂದು ಆಂಗಲ್ ಅಲ್ಲಿ ಇವ್ರನ್ನ ನಂಬಿ ಹಣವನ್ನ ಇವರ ಬಳಿ ಚೀಟಿಯನ್ನ ಹಾಕುವಂತ ಕೆಲಸವನ್ನ ಜನ ಮಾಡಿರ್ತಾರೆ. ಆದ್ರೆ ಇದ್ದಕ್ಕಿದ್ದಂತೆ ಇವರು ಈಗ ನಾಪತ್ತೆ ಆಗಿದ್ದಾರೆ. ಸುಧಾ ಸಿದ್ದಪ್ಪಾಜಿ ದಂಪತಿ ಜೊತೆಗೆ ಕುಟುಂಬಸ್ಥರು ಕೂಡ, ಅವರ ಕುಟುಂಬಸ್ಥರ ಪುಟ್ಟೇನಹಳ್ಳಿ ಠಾಣೆಗೆ ಕಾಣೆಯಾಗಿದ್ದಾರೆ ಅಂತ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ದಾರೆ. ಆದ್ರೆ ಜನ ಹೇಳ್ತಿರೋದು ಬೇರೆ, ಇಲ್ಲ ಮೋಸ ಮಾಡಿ ಇವರು ಎಸ್ಕೇಪ್ ಆಗಿದ್ದಾರೆ, ಯಾರ ಕಾಂಟ್ಯಾಕ್ಟ್ ಕೂಡ ಸಿಗ್ತಾ ಇಲ್ಲ ಅನ್ನೋ ಆಂಗಲ್ ನಲ್ಲಿ ಗಂಭೀರವಾದಂತಹ ಆರೋಪ ಕೂಡ ಕೇಳಿ ಬರ್ತಾ ಇರುವಂತದ್ದು. ಸದ್ಯಕ್ಕಂತ ಪ್ರಕರಣ ದಾಖಲಾಗಿದೆ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇನ್ನು ಸಿದ್ದಪ್ಪಾಜಿ ಸುಧಾ ದಂಪತಿ ಸಿಕ್ಕ ಮೇಲೆ ಇದು ಒಂದು ಪ್ರಕರಣದ ಅಸಲಿಯತ್ತು ಬಯಲಾಗಬೇಕಾಗಿದೆ. ಎಂ ಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ,
ಕೋಟ್ಯಾಂತರ ರೂಪಾಯಿ ವಂಚನೆಯನ್ನ ಮಾಡಿ ಎಸ್ಕೇಪ್ ಆಗಿರುವಂಥ ದಂಪತಿ ಅಂದ್ರೆ ಸುಮಾರು ವರ್ಷಗಳಿಂದ ಈ ನೂರು ಜನರಿಗೆ ಈ ರೀತಿಯಾಗಿ ಮೋಸ ಆಗಿದೆ ಅಂತ ಹೇಳಿ ಅವರು ಆರಂಭದಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಡು ಮಾಡಿರುವಂತಹ ಈ ರೀತಿಯ ಕೆಲಸಗಳು ಈಗ ಕೋಟಿ ಕೋಟಿ ಉಂಡಿನಾಮ ಹಾಕಿ ಎಸ್ಕೇಪ್ ಆಗಿದ್ದಾರೆ. ಎಲ್ಲಿ ಹೋಗಲ್ಲ, ಸಿಗ್ತಾರೆ. ಬಟ್ ಈಗ ಆ ದಂಪತಿಯನ್ನ ನಂಬಿ ದುಡ್ಡನ್ನ ಕಟ್ಟಿರ್ತಾರಲ್ಲ ಅವರ ಪರಿಸ್ಥಿತಿ ಏನು ಅಂತ ಈಗ ಕಳೆದಿರುವಂತ ಅಮೌಂಟ್ ವಾಪಸ್ ಬರುತ್ತಾ ಇಲ್ಲ ಅಂತ ಆತಂಕ ಇರುವಂತದ್ದು ಜನರಿಗೆ. ಪ್ರಶ್ನೆ ನಾವು ಹೇಳ್ತೇವೆ. ₹1 ಅದು ಮೋಸ ಮಾಡೋದು. ನಾವು ಹೇಳಿದ್ರೆ ಗೊತ್ತಾ, ಲೇಟ್ ಆಗಿ